ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಗವಂತ ನಮಗಿಂತ ಮನುಬುದ್ಧಿವಂತ. ಮನುಷ್ಯ ಮಾಡಿಟ್ಕೊಂಡಿರೋ ಕಾನೂನಲ್ಲಿ ಅಪರಾಧಿ ನಿರಪರಾಧಿ ಆಗ್ತಾನೆ, ನಿರಪರಾಧಿ ಅಪರಾಧಿ ಆಗ್ತಾನೆ. ಅದೇ ಭಗವಂತ ಮಾಡಿರ್ತಿರೋ ಕಾನೂನಲ್ಲಿ ಅಪರಾಧಿ ಅಪರಾಧಿನೇ, ನಿರಪರಾಧಿ ನಿರಪರಾಧಿ. ನದಿಯೇ 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 ರಾಜನ್ಯಾರು ವಿಧಿಯೇ 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 ವೀರನ್ಯಾರು. ಒಂದು ಊರಿನಲ್ಲಿ ಒಬ್ಬ ಪರಾಕ್ರಮಿ ರಾಜ. ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ಮತಕ್ಷೇತ್ರದ ಲಕ್ಷ್ಮಣ್ ಸವದಿ ಅವರಿಗೆ ಮಹಾಭಾರತ ಅಡ್ಡಾಗಿದೆಯಂತೆ. ಅರ್ಜುನ ಕೃಷ್ಣ ಎಲ್ಲವೂ ತಪ್ಪಾಗುತ್ತದೆ. ನಿನ್ನ ಗುರಿ ತಪ್ಪಿಸಲು ಅಲ್ಲ, ನಿನ್ನನ್ನು ರಕ್ಷಿಸಲು. ಕಳೆದುಕೊಂಡ ಜಾಗದಲ್ಲಿ ಹುಡುಕಬೇಕು, ಅವಮಾನಿಸಿದ ಜಾಗದಲ್ಲೇ ಬೆಳೆಯಬೇಕು. ಸಮಸ್ಯೆ ದೊಡ್ಡದು ನಿಜ, ಆದರೆ ನನಗೆ ಎಂದೂ ಕೂಡ ಸೋಲಿಲ್ಲ. ನನ್ನ ಅಥಣಿ ಮತಕ್ಷೇತ್ರದ ಅಭಿಮಾನಿ ಮತದಾರರು ನನ್ನನ್ನು ಸೋಲಿಲ್ಲದ ಸರದಾರ ಮತ್ತು ಅಭಿಮಾನಿ ಶಾಸಕ ಎಂಬಂತೆಲ್ಲ ಹೆಸರಿನಲ್ಲಿ ಕರೆಯುತ್ತಾರೆ. ಅಥಣಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿಕೊಂಡಿದ್ದಾರೆ. ಹಾಗಿದ್ರೆ ನನಗ್ಯಾಕೆ ಭಯ? ತಿರಸ್ಕರಿಸಿದವರಿಂದಲೇ ಪುರಸ್ಕರಿಸಿಕೊಳ್ಳಬೇಕು. ಸಮಸ್ಯೆ ದೊಡ್ಡದು ಅಂತ ಭಯಪಡಬೇಡ, ದೇವರು ಅದಕ್ಕಿಂತ ದೊಡ್ಡವನು ಅಂತ ನೆನಪು ಮಾಡುತ್ತಾನೆ. ಹೌದು, ಈ ಮಾತು ಸತ್ಯ. ಆದರೆ ಕಾಯುವಂತೆ ನನ್ನ ಮತಕ್ಷೇತ್ರದಲ್ಲಿರುವ ಪುಣ್ಯಕ್ಷೇತ್ರ ಪವಾಡ ಪುರುಷರ ಆಶೀರ್ವಾದ ನನ್ನ ಮೇಲಿದೆ. ಅದರಂತೇನೆ ಮಹಾಪುರುಷರು ಬಂದು ಹೋದ ಕ್ಷೇತ್ರ ಇದು. ಅವರ ದಾರಿಯಲ್ಲಿ ನಡೆದುಕೊಂಡು ಬಂದವನು ನಾನು. ಅವರ ಪುಸ್ತಕವನ್ನು ನಾನು ಓದಿದ್ದೇನೆ. ಏನಂದ್ರೆ, ಎಲ್ಲಿ ನಮಗೆ ಮರ್ಯಾದೆ ಇರುವುದಿಲ್ಲವೋ ಅಲ್ಲಿ ನಾವು ಹಾಕಿಕೊಳ್ಳುವಂತಹ ಚಪ್ಪಳಿಯನ್ನೂ ಕೂಡ ಬಿಡಬಾರ್ದಂತೆ. ಅವರ ಪುಸ್ತಕದಲ್ಲಿ ನಾನು ಓದಿದ್ದು ಇನ್ನೂ ಕೂಡ ನನಗೆ ನೆನಪಿಗೆ ಬರುತ್ತದೆ. ನನಗೆ ಎಲ್ಲಿ ಗೌರವ ಸಿಗುತ್ತದೆ, ಅದು ಹೇಗೆ ಸಿಗುತ್ತದೆ ಅಂತ ನಿರ್ಧಾರ ಮಾಡುವವನು ಆ ಭಗವಂತ. ಕಾಂಜಿ ಪಿಂಜಿ ಕೆಲ ಜನರಿಗೆ ನಾನು ಭಯಪಡುವಂಥ ಅವಶ್ಯಕತೆಯೇ ಇಲ್ಲ. ನೀವು ಆಟಗಾರರಾಗುತ್ತೀರೋ ಇಲ್ಲ ಆಟಿಕೆ ಆಗುತ್ತೀರೋ ಅದು ನಿಮಗೆ ಬಿಟ್ಟದ್ದು. ರಂಧ್ರ ಚಿಕ್ಕದಿರಲಿ ದೊಡ್ಡದಿರಲಿ ದೋಣಿಯನ್ನ ಮುಳುಗಿಸದೆ ಬಿಡದು. ದುಷ್ಟತನ ಚಿಕ್ಕದಿರಲಿ ದೊಡ್ಡದಿರಲಿ ಜೀವನವನ್ನ ನಾಶ ಮಾಡದೆ ಬಿಡದು. ಸಂಬಂಧಗಳನ್ನ ಬುದ್ಧಿವಂತಿಕೆಯಿಂದ ನೋಡುತ್ತಿದ್ದವರು ಆದರೆ ಈಗ ಸಂಬಂಧಗಳನ್ನ ಲಾಭ ಇದ್ದರೆ ಮಾತ್ರ ಮಾಡುತ್ತಾರೆ. ಬೇಡವಾದ ವಿಷಯಗಳಿಂದ ದೂರ ಇರಬೇಕು. ತನ್ನ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬಾರದು. ನಿಮಗೆ ಕೋಪ ಬಂದರೆ ಶಾಂತವಾಗಿರಲು ಪ್ರಯತ್ನಿಸಿ ಅಂತ ಭಗವಾನ್ ಶ್ರೀಕೃಷ್ಣ ಹೇಳಿದ್ದಾರೆ. ಕಾರಣವಿಲ್ಲದೆ ಖರ್ಚು ಮಾಡದೆ ಇರುವುದು ಕೂಡ ಗಳಿಕೆಯ ಒಂದು ಭಾಗ. ನಿಮ್ಮ ಗುರಿ ಸಾಧಿಸುವಲ್ಲಿ ನೀವು ವಿಫಲರಾದರೆ ತಂತ್ರವನ್ನ ಬದಲಾಯಿಸಿ, ಗುರಿಯನ್ನಲ್ಲ. ಯಶಸ್ಸು ಎಂಬುದು ಸತತ ಪ್ರಯತ್ನಗಳ ಸಂಕಲನ. ಅದರಲ್ಲಿ ಸೋಲುಗಳು, ಅವಮಾನಗಳು ಎಲ್ಲವೂ ಇರುತ್ತೆ. ಒಂದು ಅವಕಾಶಕ್ಕಾಗಿ ಕಾಯಬೇಕು. ನಿಮಗಾಗಿ ಯಾವುದನ್ನೇ ಆಗಲಿ ಯಾರೇ ಆಗಲಿ ಪಡೆದುಕೊಳ್ಳಬೇಕು ಎನ್ನುವ ಬಯಕೆ ಇಲ್ಲದೆ ಇರುವುದು, ಹಾಗೆ ಯಾವುದನ್ನೇ ಆಗಲಿ ಯಾರೇ ಆಗಲಿ ಕಳೆದುಕೊಳ್ಳುತ್ತೇನೆ ಎನ್ನುವ ಭಯ ಇಲ್ಲದೆ ಇರುವುದು. ಪುಸ್ತಕದಲ್ಲಿ ಬರುವ ಮೊದಲ ಅಧ್ಯಾಯವೇ ಅದು ಪ್ರಾಮಾಣಿಕತೆ. ಕುತಂತ್ರಗಳನ್ನು ಮಾಡಿದ್ರೂ ಅವುಗಳನ್ನು ಮೇಲೆ ಒಬ್ಬ ನೋಡುತ್ತಿರುತ್ತಾನೆ. ಎಚ್ಚರಿಕೆ. ಕಾಲ ಯಾವತ್ತೂ ಒಂದೇ ತರಹ ಇರೋದಿಲ್ಲ. ಇವತ್ತು ಸೋತವರು ನಾಳೆ ಗೆಲ್ಲುತ್ತಾರೆ. ಸಮುದ್ರದ ಅಲೆಯ ರೀತಿ ನಿರಂತರ ಒಳ್ಳೆಯದನ್ನ ಮಾಡಬೇಕು. ಈ ಕಥೆಯನ್ನ ನಾನು ಚಿಕ್ಕವನಾಗಿದ್ದಾಗ ನನಗೆ ನನ್ನ ತಂದೆ ತಾಯಿ ಹೇಳ್ಕೊಡ್ತಿದ್ರು. ಆ ಕಥೆ ನನಗೆ ಇಂದಿಗೂ ನೆನಪಿಗಿದೆ. ಯಾರು ಕೂಡ ನನ್ನಲ್ಲಿ ತಪ್ಪು ಹುಡುಕಬೇಡಿ, ಅದು ನಿಮಗೆ ಸಿಗುವುದಿಲ್ಲ. ಸಿಕ್ಕಿದ್ರೂ ನಿಮಗೆ ಔಷಧ ಕೊಡಲು ಆಗುವುದಿಲ್ಲ. ಯಾಕಂದ್ರೆ ಇದು ಶ್ರೀಕೃಷ್ಣನ ಕಥೆ. ನನಗೆ ಹೇಳಿಕೊಡುತ್ತಿದ್ದರು. ನನಗೆ ಜನ್ಮ ನೀಡಿದಂತಹ ತಾಯಿಯವರ ಆಜ್ಞೆಯಂತೆ ನಾನು ರಾಜಕೀಯಕ್ಕೆ ಬಂದಿದ್ದೇನೆ. ನನಗೂ ಕೂಡ ಗೊತ್ತಿದೆ ರಾಜಕಾರಣ ಮಾಡೋದು ಹೇಗೆ ಅಂತ. ಬೇರೆಯವರ ಸಲಹೆಗಳು ನನಗೆ ಬೇಕಾಗಿರುವುದಿಲ್ಲ. ಬರುವುದಾದರೆ ನಾನು ಎಲ್ಲಿದ್ದರೂ ನನಗೆ ಬರುತ್ತದೆ. ನನ್ನ ಸ್ಥಾನಮಾನ ಅದು ಬಂದೇ ಬರುತ್ತದೆ ಅಂತ ನನಗೆ ಗೊತ್ತಿದೆ. ನನ್ನ ತಂದೆ ತಾಯಿಯ ಆಶೀರ್ವಾದ ನನಗಿದೆ. ಹಾಗೆ ಅಥಣಿ ಕ್ಷೇತ್ರದ ಮತದಾರರ ಆಶೀರ್ವಾದವೂ ಕೂಡ ನನಗಿದೆ. ಇಷ್ಟರ ಮೇಲೆ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾರೆ ಅಂತ ನಾನು ಬಯಸುತ್ತೇನೆ. ಸ್ವತಃ ಆ ಭಗವಂತನೇ ನನ್ನ ಹಿಂದೆ ಇರುತ್ತಾನೆ. ನಡೆಯುವಾಗ ಎಡವುದು ಸಹಜ, ಆದರೆ ಯಾಕೆ ಮತ್ತು ಎಲ್ಲಿ ಎಡವಿದೆ ಎಂಬ ಅರಿವಿರಬೇಕು. ನಗುವುದನ್ನ ರೂಢಿ ಮಾಡಿಕೊಂಡವರನ್ನ ಯಾರು ಅಳಿಸಲು ಸಾಧ್ಯವಿಲ್ಲ. ಅನ್ನದ ಋಣ ಎಲ್ಲಿ ಇರುತ್ತದೆ, ಭಗವಂತ ಅಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗುತ್ತಾನೆ. ಇದನ್ನ ಶತ್ರುಗಳು ತಡೆಯಲು ಸಾಧ್ಯ
ಸಾಧ್ಯವಿಲ್ಲ. ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗಿಯೇ ಬದಲಾಗುತ್ತಾನೆ. ಮುಂದೊಂದು ದಿನ ಮಲಗುವುದು ಕೊರಗುವುದು ಬೇಡ. ಕಾಲನ ಗರ್ಭದಲ್ಲಿ ಅಡಗಿರುವ ಇತಿಹಾಸ ಅಂತ್ಯದ್ದೇ ಇರಬೇಡ. ಕರ್ಮ ಹೇಳುತ್ತದೆ, ನೀವು ಸುಳ್ಳಿನ ಮೂಲಕ ಇನ್ನೊಬ್ಬರ ಜೀವನವನ್ನ ಸಾಲವಾಗಿ ತೆಗೆದುಕೊಂಡಾಗ ಅದು ನಿಮಗೆ ಪ್ರತಿಯೊಂದು ಇರುತ್ತದೆ. ಜೀವನದಲ್ಲಿ ಶಾಂತವಾಗಿರಲು 2 ಉಪಾಯ: ಮರೆಯಲಾಗದಂತಹ ವ್ಯಕ್ತಿಗಳನ್ನು ಕ್ಷಮಿಸುವುದು, ಕ್ಷಮಿಸಲಾಗದಂತಹ ವ್ಯಕ್ತಿಗಳನ್ನು ಮರೆಯುವುದು. ಇವತ್ತು ಶರೀರದಲ್ಲಿ ತಿರುವಿದೆ, ಆದರೆ ನೋಡಲು ಸಮಯವಿಲ್ಲ. ಆದರೆ ಶರೀರದಿಂದ ಉಸಿರು ಹೋದ ನಂತರ ಶರೀರಕ್ಕೆ ಹೊದಿಸಲಾದ ಪಟ್ಟಿಯನ್ನು ಸರಿಸಿ ಮುಖ ನೋಡಲು ಯಾರಿಂದಲೂ ಸಾಧ್ಯವಿಲ್ಲ. ಯಾಕಂದರೆ ಬದುಕಿನಲ್ಲಿ ಯಾರು ಯಾವುದು ತಿಳಿದಿರುವುದಿಲ್ಲ, ಆದರೆ ಕೊಟ್ಟ ದೇವರಿಗೆ ಮಾತ್ರ ಎಲ್ಲವೂ ತಿಳಿದಿರುತ್ತೆ. ಇಂದು ಜೀವನ ಕಷ್ಟಕರವಾಗಿದೆ. ದೇವರು ಯಾರನ್ನ ಹರಸಬೇಕು ಅಂತ ತೀರ್ಮಾನಿಸಿರುತ್ತಾನೋ ಅವರನ್ನ ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ. ನೆನೆಯುವುದಾದರೆ ಕಣ್ಣನ್ನ ನೆನೆ. ಯಾವುದೂ ಹುಟ್ಟಿಲಿಂದನೇ ಸಿಗುವುದಿಲ್ಲ. ಹೋರಾಟ ನಿರಂತರವಾಗಿತ್ತು. ಅವನ ಜೀವನದಲ್ಲಿ ಆಟ ಆಡಿದಷ್ಟು ಮತ್ಯಾರ ಜೀವನದಲ್ಲೂ ಆಡಿರುವುದಿಲ್ಲ. ನಾವು ಮಾಡುವ ಕರ್ಮಫಲಗಳು ಕೂಡ ನಮ್ಮನ್ನ ಹುಡುಕಿಕೊಂಡು ಬರುತ್ತದೆ. 10 ಜನರಿಗೆ ಒಳ್ಳೆಯದನ್ನ ಮಾಡೋದಾದ್ರೆ ಮಾಡು. ಒಳ್ಳೆಯದನ್ನ ಮಾಡಲಾಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿನ್ನ ಆತ್ಮಸಾಕ್ಷಿಗಾದರೂ ಒಳ್ಳೆಯವನಾಗಿ ನೀನಿರು. ನೀನು ಒಬ್ಬರಿಗೆ ಏನನ್ನ ಬಯಸುತ್ತೀಯೋ ಅದನ್ನೇ ನಿನಗೆ ಕೊಡಲು ಕರ್ಮ ತಯಾರಾಗಿರುತ್ತೆ. ನಿಂತು ಕಾದು ನೋಡು. ದೇವರು ನಿನಗಾಗಿ ಹೊಸ ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು. ದಿನಗಳು ಕಠಿಣವಾಗಿವೆ. ಜೀವನವೆಲ್ಲವೂ ಸರಿಯಾಗುತ್ತೆ. ಅಧಿಕಾರ, ಸಂಬಂಧ ಇವುಗಳನ್ನು ಸುಳ್ಳಿನಿಂದ ಅನ್ಯಾಯದಿಂದ ಪಡೆದುಕೊಂಡರೆ ಅವುಗಳನ್ನು ನೀನು ಬೇಗ ಕಳೆದುಕೊಳ್ಳುವೆ. ಸತ್ಯದಿಂದ, ನ್ಯಾಯದಿಂದ ಪಡೆದುಕೊಂಡರೆ ಅವುಗಳು ಶಾಶ್ವತವಾಗಿ ನಿನ್ನ ಬಳಿಯೇ ಉಳಿಯುತ್ತವೆ. ಮನುಷ್ಯರ ನ್ಯಾಯಾಲಯದಲ್ಲಿ ಸಾಕ್ಷಿ ಮುಖ್ಯ, ಆದರೆ ದೇವರ ನ್ಯಾಯಾಲಯದಲ್ಲಿ ಸಾಕ್ಷಿಗಿಂತ ಸತ್ಯ ಮುಖ್ಯ. ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯವರೆಗೆ ಹೇಗೆ ತಲುಪುತ್ತದೆಯೋ ಹಾಗೆ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಎಲ್ಲ ಕೆಲಸಗಳು ಆ ಭಗವಂತನನ್ನ ಸೇರುತ್ತದೆ. ಅವನ ನಿರ್ಧಾರವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನೀವು ಯಾರಿಗಾದರೂ ಒಳ್ಳೆಯದನ್ನ ಮಾಡಿದರೆ ನಿಮಗೂ ಕೂಡ ಯಾರಿಂದಲಾದರೂ ಒಳ್ಳೆಯದಾಗೇ ಆಗುತ್ತೆ. ಆ ಕಾರಣಕ್ಕಾಗಿ ನಾನು ಎಷ್ಟು ನನ್ನ ಅಥಣಿ ಮತಕ್ಷೇತ್ರದ ಜನರನ್ನ ಖುಷಿಯಿಂದ ಇಡುತ್ತೇನೆ. ಅದೇ ಒಂದು ಪುಣ್ಯ ನನ್ನ ಕಾಯುತ್ತಿದೆ ಅಂತ ನಾನು ತಿಳಿದುಕೊಂಡವನು. ನನಗೆ ರಾಜಕೀಯದ ಪದವಿಗಳು ಏನು ಇಂಪಾರ್ಟೆಂಟ್ ಇಲ್ಲ. ನನ್ನ ಮತಕ್ಷೇತ್ರದ ಜನರನ್ನ ಹೇಗೆ ನೋಡಿಕೊಳ್ಳಬೇಕು ಎಂದು ಸದಾ ಕಾಲ ಚಿಂತೆಯಲ್ಲಿರುತ್ತೇನೆ. ಆ ಚಿಂತೆಗೆ ನನ್ನ ಹತ್ತಿರ ಔಷಧಿ ಇರುತ್ತದೆ. ಆ ಔಷಧ ನಿಮಗೆ ಗೊತ್ತಿರುವುದಿಲ್ಲ, ಗೊತ್ತಾಗೋದೂ ಬೇಡ. ಸಮಯ ಬಂದಾಗ ಸಮಯ ಉತ್ತರ ನೀಡುತ್ತೆ. ನಿಮಗೆ ನಾನು ಮಾತನಾಡಿ ಕೆಟ್ಟವನಾಗೋದಿಲ್ಲ, ನಾನು ಕೆಟ್ಟವನಾಗೋದು ನನಗೆ ಅವಶ್ಯಕತೆಯೂ ಇಲ್ಲ. ಒಬ್ಬ ಇದ್ದಾನೆ, ಯಾವ ಸಮಯದಲ್ಲಿ ಹೇಗೆ ಪೆಟ್ಟು ಕೊಡಬೇಕೆನ್ನುವುದು ಆತನಿಗೆ ಗೊತ್ತಿದೆ. ಆ ಕಾರಣದಿಂದ ನಾನು ನನ್ನ ಅಂತರಾತ್ಮವನ್ನು ಮಾತ್ರ ನಂಬುತ್ತೇನೆ ಬಿಟ್ಟರೆ ನನ್ನ ಕ್ಷೇತ್ರದ ಜನರನ್ನು ಮಾತ್ರ ನಂಬುತ್ತೇನೆ. ಅದರಂತೆ ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲಿಯವರೆಗೆ ನನ್ನ ಹತ್ತಿರ ಇರುತ್ತದೆ ಅಲ್ಲಿವರೆಗೂ ನಾನು ಇರುತ್ತೇನೆ ಅಂತ ನನಗೂ ಗೊತ್ತು. ಆದರೆ ಅದು ನಿಮಗೆ ಗೊತ್ತಿಲ್ಲ. ಯಾವ ಸಮಯದಲ್ಲಿ ಹೇಗೆ ಬಂದು ಯಾವ ರೂಪದಲ್ಲಿ ಬಂದು ನಿಮ್ಮ ಆಟಕ್ಕೆ ಫುಲ್ ಸ್ಟಾಪ್ ಇಡುವುದು ಆ ಭಗವಂತನಿಗೆ ಗೊತ್ತಿದ್ದರೆ ಸಾಕು. ಆ ಸಮಯವೇ ನಿಮಗೆ ಉತ್ತರ ನೀಡುತ್ತದೆ ಅಂತ ಲಕ್ಷ್ಮಣ್ ಸವದಿ ಅವರು ಇತ್ತೀಚಿನ ದಿನಗಳಲ್ಲಿ ತಿಳಿದುಕೊಂಡಿದ್ದಾರೆ. ನನ್ನ ಸಂಪೂರ್ಣ ಅಥಣಿ ಮತಕ್ಷೇತ್ರದ ಜನರಿಗೆ ನಾನು ಬೆಳಕಾಗಿ ಬಂದೇ ಬರುತ್ತೇನೆ. ನಿಮ್ಮ ಸೇವೆಗಾಗಿ ನಾನು ಸದಾಕಾಲ ಇದ್ದೇ ಇರುತ್ತೇನೆ. ಭಯಪಡುವುದು ಬೇಡ ಅಂತ ಸಮಾಜಕ್ಕೆ ಸಂದೇಶ ಮೂಡಿಸಿಕೊಂಡ ಅಥಣಿ ಮತಕ್ಷೇತ್ರದ ಲಕ್ಷ್ಮಣ್ ಸವದಿ ಅವರು ಜನರಿಗೆ ಹೇಳಿಕೊಂಡಿದ್ದಾರೆ. समाज जिसको गाली दे उसको कभी गाली मत देना, सब तो दे ही रहे उसको गाली, और जिसको तुम गाली दे रहे हो समाज गाली नहीं दे रहा, कृपया अपने ऊपर थोड़ा सा देख लेना, कॉन्सेंट्रेट करके कि मैं ही क्यों गाली दे रहा हूँ यार.